ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನನ್ನ ಹೆಸರು ಈಶ್ವರ್ ಕಲಾಲ್ ಅಂತೇಳಿ. ನಾವು ಜೈ ಕಿಸಾನ್ ಕಂಪ್ನಿಯಲ್ಲಿ ಏರಿಯಾ ಮಾರ್ಕೆಟಿಂಗ್ ಮ್ಯಾನೇಜರ್ ಅಂತೇಳಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ನಾವೊಂದು ಒಬ್ಬರ ಪ್ರಗತಿಪರ ರೈತರಾದ ಹನುಮಂತ ಲೋಣಿಯವರ ತೋಟಕ್ಕೆ ಬಂದಿದ್ವಿ. ಅವ್ರದ್ದು ಸುಮಾರು ಒಂದು 6 ಎಕರೆ ದಾಳಿಂಬೆ ಬೆಳೆ ಇದೆ. ಸುಮಾರು ಅವರು 30 ವರ್ಷದಿಂದ ದಾಳಿಂಬೆಯನ್ನು ಬೆಳೀತಾ ಇದ್ದಾರೆ. ಈ ದಾಳಿಂಬೆ ಬೆಳೆಯಲ್ಲಿ ನಮ್ಮ ಕಂಪನಿಯ ಹೊಸದಾಗಿ ಬಿಡುಗಡೆಯಾದ ಇಂಪ್ಯಾಕ್ಟ್ ಮತ್ತು ಅದರ ಜೊತೆ ನ್ಯಾನೋ DAP ಅಂತೇಳಿ ಈ ಎರಡು ಪ್ರಾಡಕ್ಟನ್ನು ಅವರು ತಮ್ಮ ದಾಳಿಂಬೆ ಬೆಳೆಯಲ್ಲಿ ಡ್ರಿಪ್ ಮುಖಾಂತರ ಕೊಟ್ಟಿದ್ರು. ಆ ಥರದ ರಿಸಲ್ಟ್ ಮತ್ತು ಅವ್ರದ್ದು ಆ ಪ್ರಾಡಕ್ಟ್ ಬಗ್ಗೆ ಅಭಿಪ್ರಾಯ ನಾವು ಹೇಳೋದಕ್ಕಿಂತ ರೈತರ ಬಾಯಿಂದಲೇ ಕೇಳೋಣ ಬರ್ರಿ. ಸರ್ ನಮಸ್ತೆ. ನಮಸ್ಕಾರ ಸರ್, ನಿಮ್ಮ ಪರಿಚಯ ಮಾಡ್ಕೋರಿ. ಹನುಮಂತ ನಿಂಗಪ್ಪ ಲೋಣಿ ರೀ, ಹತ್ರಗ ತಾಲೂಕು ಇಂಡಿ, ಜಿಲ್ಲಾ ಬಿಜಾಪುರ. ಸರ್, ನೀವು ಇದನ್ನ ದಾಳಿಂಬೆ ಬೆಳೀತಾ ಇದ್ದೀರಿ. ಇದು ಯಾವ್ದು ವೆರೈಟಿ ಅದ ಸರ್? ಇದು ಸೂಪರ್ ಭಗವತೆ ಬರ್ತದೆ. ಸೂಪರ್ ಭಗವಂತ ಬರ್ತಾರೆ. ನಿಮಗ ಎಷ್ಟು ವರ್ಷದ ಅನುಭವ ಅದ ರೀ ಪೂರಾ ಈ ದಾಳಿಂಬೆ ಬೆಳೆ? 30 ವರ್ಷದ ಅನುಭವ ಅದ. 30 ವರ್ಷದಿಂದ ನೀವು ದಾಳಿಂಬೆ ಬೆಳೀತಾ ಇದ್ದೀರಿ. ಸುಮಾರು 30 ವರ್ಷದ ನಿಮಗೆ ಅನುಭವ ಅದ. ಇದು ನೀವು ನ್ಯಾನೋ DAP ಮತ್ತು ಇಂಪ್ಯಾಕ್ಟ್ ಅಂತೇಳಿ ಬೆಳೆಸಿರಿ ಸರ್? ಮೊದಲು ಬೆಳೆಸಿಲ್ಲ, ಈಗ ಈ ಸಾರಿ ಬೆಳೆಸಿದೇವೆ. ಈ ಸರ್ತಿ ಬೆಳೆಸಿದಿರಿ. ರಿಸಲ್ಟ್ ಮಾತ್ರ ನಮಗೆ ಚಲೋ ಅನ್ಸಿದ್ರಿ. ರಿಸಲ್ಟ್ ಚಲೋ ಅನ್ಸಿದ್ರಿ. ಇದ್ರ ಬಗ್ಗೆ ನಿಮಗೆ ಫಸ್ಟ್ ಯಾರು ಮಾಹಿತಿ ಕೊಟ್ರ ಸರ್? ಏನಿಲ್ಲ, ಈಗ ಜೈ ಕಿಸಾನ್ ಅಂಗಡಿಯವರು ಕೊಟ್ಟಿದ್ದು. ಇದೊಂದು ಬಿಟ್ಟು ನೋಡಿರ್ತೇಳಿ ಬಿಟ್ಟು ನೋಡಿದ್ರ ಬಳಿಕ ಇದು ರಿಸಲ್ಟ್ ಚಲೋ ಆಗಿದ್ರಿಂದ ನಾವು ಪಟ್ಗಳು ಕೊಟ್ಟಿದ್ದೇವೆ ಅಷ್ಟೇ. ಜೈ ಕಿಸಾನ್ ಜಂಕ್ಷನ್ ಹತ್ರ ನೀವು ಬೆಟ್ ಆಗಿದ್ರಿ. ಅವಾಗ ಏನದ ನಿಮಗೆ ಇದನ್ನ ಬಿಟ್ಟು ನೋಡ್ರಿ, ನಿಮಗೆ ಚಲೋ ಅಕ್ಕದ ಬೆಳೆ ಅಂತ ಹೇಳಿದ್ರು. ಅದ್ರ ಪ್ರಕಾರ ನೀವು ಇದನ್ನ ಬಳಸಿರಿ. ಇದು ನೀವು ಎಷ್ಟು ಡೋಸ್ ಬಳಸಿರಿ ಸರ್? ಇದು ಒಂದೇ ಡೋಸ್ ಬೆಳೆಸಿದ್ರಿ. ಒಂದು ಡೋಸ್ ಹಾಕಿರಿ. ಎಷ್ಟು ಪ್ರಮಾಣ ಎಷ್ಟು ಹಾಕಿರಿ ಸರ್? ಇದು 100 ಗ್ರಾಮ್ ರೀ ಇಂಪ್ಯಾಕ್ಟ್. 100 ಗ್ರಾಮ್ ಇದು ಏನದ 1 ಲೀಟರ್. ನ್ಯಾನೋ DAP 1 ಲೀಟರ್ 1 ಎಕರೆ. ಇದು ನೀವು ಡ್ರಿಪ್ ಮುಖಾಂತರ ಕೊಟ್ಟಿರಿ ಸರ್. ಇದು ಚಾಟ್ನಿ ಆಗಿದ್ದು ಎಷ್ಟು ದಿವಸಿಗೆ ಬಿಟ್ಟಿರಿ? 30 ದಿನಕ್ಕೆ ಬಿಟ್ಟಿದ್ರಿ. 30 ದಿವಸಿಗೆ ಬಿಟ್ಟಿರಿ. ಓಕೆ, 30 ದಿವಸಿಗೆ ಬಿಟ್ಟ ಮೇಲೆ ನಿಮಗ ಬೆಳಿ ಒಳಗೆ ಏನು ಫರಕ್ ಅನ್ಸ ಸರ್? ರಿಸಲ್ಟ್ ಚಲೋ ಬಂದ. ಸೆಟ್ಟಿಂಗ್ ಚಲೋ ಆಗ್ಯದ. ಮೊದಲಿಂದ ಸೆಟ್ಟಿಂಗ್ ಆಗ್ಲಿಲ್ಲ, ಉದುರ್ತು. ಮೊದಲಿಂದ ಒಂದು ಕೈಯ ಉದುರದೊಳಕ ಇದು ಕೊಟ್ಟೆವು. 35 ದಿನಕ್ಕೆ ಕೊಟ್ಟೆವು. ಕೊಟ್ಟದೊಳಗ ಎಕ್ದಮ್ ಸೆಟ್ಟಿಂಗ್ ತಗೊಂಡ್ರು. ಪೂರ ಎಲ್ಲ ಫ್ಲವರಿಂಗ್ ಎಲ್ಲ ಕರೆಕ್ಟ್ ಆಗಿ ಸೆಟ್ಟಿಂಗ್ ಆಗ್ಯದ. ಈಗ ನಿಮಗ ಗಿಡದೊಳಗೆ ನೋಡಿದ್ರೆ ಒಂದು ಎಷ್ಟು ಹೂವಿಂದ ಸೆಟ್ಟಿಂಗ್ ಆಗಿದೆ ಸರ್? ಆಲ್ಮೋಸ್ಟ್ ಒಂದು 100% ಕಂಪೇರ್ ಮಾಡಿದ್ರೆ ಈಗ ಈ 2 ವರ್ಷದ ಗಿಡಕ್ಕೆ 150, 180, 200 ತನ ಅದಾರ ಒಳಗೆ ಮಿಡಿ ಸೆಟ್ಟಿಂಗ್. ಮಿಡಿ ಸೆಟ್ಟಿಂಗ್ ಅಷ್ಟ. ಆದ್ರೆ ಹೋದ ವರ್ಷ ಕಂಪೇರ್ ಮಾಡಿದ್ರೆ ನಿಮಗೆ ಆಲ್ಮೋಸ್ಟ್ ಈ ವರ್ಷ ಹೋದ ವರ್ಷದಿಂದ ಈ ವರ್ಷದಿಂದ ಭಾಳ ಡಿಫರೆನ್ಸ್ ಅದ ರೀ. ಇದು ಮಾತ್ರ ಏನದ ಬೇರೆ ರೈತರು ಬಳಸಬಹುದು. ಸೆಟ್ಟಿಂಗ್ ಚಲೋ ಬರ್ತದ. ಸೆಟ್ಟಿಂಗ್ ಚಲೋ ಮುಂದೆ ನಾವು ಕಾಯಿ ಮ್ಯಾಗ ಹೆಂಗ್ ಬರ್ತದ, ಅದು ಶುಗರ್ ಮ್ಯಾಗ ಹೆಂಗ್ ಬರ್ತದ, ಆಳ್ಯಾಗ ಅನುಭವ ಅದು ಮಾಡ್ಕೋಬೇಕು. ಅದು ಒಂದ್ಸರ್ತಿ ನೀವು ಬಿಟ್ಟು ನೋಡ್ತೀರ ಅಂತ ಆಳ್ಯಾಗ ನೋಡ್ಬೇಕು. ಯಾಕಂದ್ರೆ ಈ ಹೂವಿನ ಸೆಟ್ಟಿಂಗ್ ಏಕ್ ನಂಬರ್ ಬಂದದ. ಮತ್ತ ಗಿಡ ಹಳದಿ ಮುಖಾಂತರ ಬಿಳಿ ಸ್ವಲ್ಪ ಇದು ಇತ್ತಪ್ಪ ಅಂತಂದ್ರ ಎಕ್ದಮ್ ಕರ್ದ್ ಹೊಡೆದ್ ಬಿಡ್ತದ ಗಿಡ. ಎಲ್ಲಿ ರಪ್ ಮಾಡ್ಕೊಂಡು ಎಕ್ದಮ್ ಹೂ ಬಂದ್ಬಿಡ್ತದ. ಬಿರ್ಸ್ ಕಡ್ಡಿ ಸಹಿತ ಇದು ಕೊಟ್ಟಿರದಿಂದ ಬಿರ್ಸ್ ಕಡ್ಡಿ ಸಹಿತ ಹೂ ಬಂದಿದ್ದು. ಯಾಕಂದ್ರ ಅದು ತಾನಾಗೆ ಬಂದಿದ್ದು ಎಳಿ ಕಡ್ಡಿ ಬರ್ತಿರ್ತದ. 3ರಲ್ಲಿ ಸ್ಟಾಪ್ ಇರ್ತದ. ಬಿರ್ಸ್ ಕಡ್ಡಿಗೆ ಇಲ್ಲಿ ತನ ಬಂದಿಲ್ಲ ನಮಗ. ಈಗ ಬಿರ್ಸ್ ಕಡ್ಡಿ ಬಂದ್ರ ನಮಗ್ ರಿಜೆಕ್ಟ್ ಚಲೋ ಅನ್ಸದ. ನಾವ್ ಮಾಡ್ಲಿಕ್ಕೆ ಅಷ್ಟೇ. ಈ ಸ್ಟಾರ್ಟಿಂಗ್ ಹೇಳಿದ್ ನೀವು ಇದು ಮಾಡಿದ್ಮೇಲೆ ಸರ್, ಏನ ಚಾಟ್ನಿ ಮಾಡಿದ್ಮೇಲೆ ಏನೇನು ಗೊಬ್ಬರ ಹಾಕಿರಿ ಸರ್? ಫಸ್ಟ್ DAP ಹಾಕಿ. DAP, ಪೊಟ್ಯಾಸ, ಬೇನಿಂಡಿ, ಜಿಂಕ, ಬೋರನ್, ತಿಪ್ಪಿಕಾಂತ ಒಟ್ಟು ಹಾಕಿದೇವ್ ಮೊದಲ. ಅದು ಸ್ಟಾರ್ಟಿಂಗ್ 1 ಡೋಸ್ ಕೊಟ್ರಿ. ಅದು ಆದ್ಮೇಲೆ ಎಷ್ಟು ದಿವಸ? 35 ದಿವಸ. ಇದು ಬಿಟ್ಟ ಮೇಲೆ ಆಮೇಲೆ ನೀವು ವಾಟರ್ ಸೊಲ್ಯೂಬಲ್ ಏನ್ರಿ ಬಳಸಿರಿ? ಏನಿಲ್ಲ, ಯಾವ ಬಳಸಿಲ್ಲ. ಯಾವ ಬಳಸಿಲ್ಲ. ಓಕೆ, ಅದಾದ್ಮೇಲೆ ಜಸ್ಟ್ ಅದು ಸ್ಟಾರ್ಟಿಂಗ್ ಅಪ್ಲಿಕೇಶನ್ ಚಾಟ್ನಿ ಆದ್ಮೇಲೆ ಅದು ಹಾಕಿದ್ದು. ಅದಾದ್ಮೇಲೆ ಜಸ್ಟ್ ಇದನ್ನ ಬಳಸಿರಿ. ಇದು ಮಾತ್ರ ನಿಮಗೆ ರಿಸಲ್ಟ್ ಬೇರೆ. ಈಗ ದಾಳಿಂಬೆ ಬೆಳೆಗಾರರು ಅವ್ರ ಏನ್ರಿ ಬಳಸೋದಾದ್ರ ಒಂದು ಚಾಟ್ನಿ ಆಗಿದ್ದು ಒಂದು 35 ದಿವಸಿಗೆ ಬಳಸಬಹುದು. 20ರಿಂದ ಹಿಡ್ಕೊಂಡು 35 ದಿನ ತನಕ ನಡೀತದೆ. 35 ದಿವಸ ತನಕ ನಡೀತದೆ. ಇದೇನಾದ್ರು ಸೆಟ್ಟಿಂಗ್ ಸಂಬಂಧ ಮಾತ್ರ ಕೆಲಸ ಮಾಡ್ಕೊಡ್ತಾರೆ. ನಮಸ್ಕಾರ ಸರ್, ಇಷ್ಟೆಲ್ಲ ನೀವು ಮಾಹಿತಿ ಕೊಟ್ರಿ. ನಮ್ಮ ರೈತರಿಗೆ ಜೈ ಕಿಸಾನ್ ಜಂಕ್ಷನ್ ರೈತರಿಗೂ ಹೇಳಿದ್ರಿ. ನಿಮಗ ತುಂಬ ಹೃದಯದ ಧನ್ಯವಾದಗಳು.